ಎವ್ರಿಬಡಿ ವೆಲ್ಕಮ್ ಬ್ಯಾಕ್ ಟು ಅನುಷವರ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆಯಿತು ನಾನು ವ್ಲಾಗ್ಸ್ನ ಮಾಡಿ ಆ್ಯಂಡ್ ವೀಡಿಯೋಸ್ನ ಮಾಡಿ, ಮತ್ತು ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಆ್ಯಕ್ಟಿವೇ ಇಲ್ಲ, ಯಾವ ಸೋಷಿಯಲ್ ಮೀಡ್ಯಾದಲ್ಲೂ ಆ್ಯಕ್ಟಿವ್ ಇಲ್ಲ. ಬಿಕಾಸ್ ಸ್ವಲ್ಪ ಹೆಲ್ತ್ ಇಶ್ಯೂಸ್, ನಾನು ಮುಂದೆ ಹೋಗ್ತಾ ಎಲ್ಲ ಹೇಳ್ತೀನಿ ಏನಾಗಿತ್ತು ಅಂತ ಹೇಳಿ. ಸೊ ವೆಲ್ಕಮ್ ಬ್ಯಾಕ್. ವ್ಲಾಗ್ಸ್ನ ಮಾಡ್ತಿರ್ಲಿಲ್ಲ ಅಂತ ಅಂದರೆ, ಫಸ್ಟ್ಲಿ ನನಗೆ ಆಕ್ಸಿಡೆಂಟ್ ಆಗಿತ್ತು. ಸೊ ಫುಲ್ ಫೇಸು ಫ್ರ್ಯಾಕ್ಚರ್ ಆಗಿತ್ತು, ಇನ್ನೂ ರಿಕವರಿ ಆಗಿಲ್ಲ. ಸೊ ಮಾರ್ಕೆಲ್ಲ ಹಂಗೆ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ತುಂಬ ಅಂದರೆ ತುಂಬ ಫುಲ್ ಈ ಸೈಡ್ ಫೇಸ್ ಎಲ್ಲ ಫುಲ್ ಮಾರ್ಕ್ ಆಗಿತ್ತು. ಸೊ ಅದಕ್ಕೆ ವೀಡಿಯೋಸ್ ಮಾಡ್ತಾ ಇಲ್ಲ, ಫಸ್ಟ್ ಒನ್. ಆ್ಯಂಡ್ ಸೆಕೆಂಡ್ ಕ್ವೆಶನ್, ಮೋಸ್ಟ್ ಆಫ್ ದಮ್ ಕೇಳಿರೋ ಕ್ವೆಶನ್ಸ್ ಅಂತ ಅಂದರೆ, ಇನ್ಸ್ಟಾದಲ್ಲಿ ನನಗೆ 20K ಫಾಲೋವರ್ಸ್ ಇದ್ದರು. ಸೊ ಏನಕ್ಕೆ 2K ಕಡಿಮೆ ಆಗಿದೆ, ಸಡನ್ಲಿ ಹೆಂಗೆ 18K ಆಯಿತು ಅಂತ ಕೇಳಿದ್ದು ತುಂಬ ಜನ ಕ್ವೆಶನ್ಸ್ ಅದು. ಸೊ ಅದು ನಾನೊಂದು ವಿಡಿಯೋ ಹಾಕ್ತೀನಿ, ಅದು ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ ನಾನು. ನನಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ಸೊ ಫೇಸ್ ತೋರ್ಸೋಕ್ಕಾಗಲ್ಲ ಅಂಥೇಳಿ ನಾನು ಅದನ್ನು ಎಲ್ಲೂ ಹಾಕಿಲ್ಲ. ಸೊ ಹಾಕ್ತೀನಿ ಗೈಸ್. ಏನಂತ ಅಂದರೆ, ಫ್ಲ್ಯಾಗ್ಡ್ ಫಾಲೋವರ್ಸ್ ಅಂತ ಇರ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಫಾಲೋವರ್ಸ್ ಪಕ್ಕದಲ್ಲಿ ಫ್ಲ್ಯಾಗ್ಡ್ ಫಾಲೋವರ್ಸ್ ಅಂತ ಇರ್ತಾರೆ. ಸೊ ನಾನು ಅದು ಇರಬಾರ್ದು ಅಂತ ಎಲ್ಲೋ ನೋಡಿದ್ದು ಉಂಟು. ಸೊ ನಾನು ಅದನ್ನು ರಿಮೂವ್ ಮಾಡಿಬಿಟ್ಟೆ. ಸೊ ನನಗೆ ಅದು ಆ ಥರ 3000 ಮೆಂಬರ್ಸ್ ಇದ್ದರು ಫ್ಲ್ಯಾಗ್ಡ್ ಫಾಲೋವರ್ಸ್ ಅಂತೇಳಿ. ಸೊ ಅದನ್ನು ರಿಮೂವ್ ಮಾಡಿದ್ರಿಂದಾಗಿ ನಂದು ನನ್ನ ಫಾಲೋವರ್ಸ್ ಎಲ್ಲ ಡಿಕ್ರೀಸ್ ಆಯಿತು. ಸೊ ಅದೇನಂದರೆ, ಫ್ಲ್ಯಾಗ್ಡ್ ಫಾಲೋವರ್ಸ್ ಅಂದರೆ ಯಾರು ಇನ್ಸ್ಟಾದಲ್ಲಿ ಆ್ಯಕ್ಟಿವ್ ಇರಲ್ಲ, ಅಂದರೆ ಫೇಕ್ ಐಡೀಸು ಅದೆಲ್ಲ ಒಂದು ಲಿಸ್ಟಲ್ಲಿ ಬರುತ್ತೆ. ಸೊ ಅದರಿಂದಾಗಿ ನಾನು ಅದನ್ನು ತೆಗಿಬೇಕಾಯಿತು. ಇಟ್ಸ್ ಓಕೆ, ಪರವಾಗಿಲ್ಲ, ಮತ್ತೆ ಕಮ್ಬ್ಯಾಕ್ ಆಗ್ತಾ ಇದ್ದೀನಿ ಇವಾಗ. ಸೊ ಇನ್ನೂ ಮಾರ್ಕ್ ಇದೆ, ನಂಗೆ ತುಂಬ ಹೆಸಿಟೇಷನ್ ಇದೆ ಮಾಡೋಕ್ಕೆ 2025. ಸೊ ಈಗಿಂದ ಸ್ಟಾರ್ಟ್ ಮಾಡೋಣ, ಏನಾದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್. ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅನುಷಾ ಗೌಡ ಯೂಟ್ಯೂಬ್ ಚಾನಲ್ನ. ನಾನೊಂದು ಚಾಲೆಂಜ್ ಎಕ್ಸೆಪ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಕ್ಕೆ ಚಾಲೆಂಜ್ ಅಂತ ಹೇಳಿದ್ರೆ, ನಾನು ತುಂಬ ಸಣ್ಣ ಆಗಿದ್ದೀನಿ. ಆಕ್ಸಿಡೆಂಟ್ ಆದಮೇಲೆ ನೀಟಾಗಿ ಊಟ ಮಾಡ್ದಲೇ ಟ್ಯಾಬ್ಲೆಟ್ಸ್ ತೊಗೊಂಡು ಫುಲ್ಲು ಸಣ್ಣ ಆಗೋಗಿದ್ದೀನಿ. ಅಂದರೆ ನಾನು ಅಟ್ಲೀಸ್ಟ್ ಒಂದು 40-45 kgs ಆದರೂ ಇರಬೇಕಂತ ನನ್ನ ಡ್ರೀಮ್ ಇರೋದು. ಬಟ್ ನಾನು 38, 39, 40 ಇಷ್ಟರಲ್ಲೇ ಇರೋದು. ಇವಾಗ ಅಟ್ ಪ್ರೆಸೆಂಟ್ ನಾನು 37 ಇದ್ದೀನಿ. ನನ್ನ ಬರ್ಡೇ March 3 ಅಷ್ಟರಲ್ಲಿ ನಾನು ಎಷ್ಟು ವೆಯ್ಟ್ ಗೈನ್ ಆಗ್ತೀನಿ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ನಾನು ಜಿಮ್ಗೆ ಹೋಗ್ತಿದ್ದೆ. ಸೊ ಜಿಮ್ಗೆ ಹೋಗಿ ನಾನು ಅಟ್ಲೀಸ್ಟ್ ಒಂದು 7 kgs ಆದರೂ ದಪ್ಪ ಆಗಿದ್ದೆ. ಬಟ್ ಇವಾಗ ಫುಲ್ಲು ಆಕ್ಸಿಡೆಂಟಾಗಿ ಎಲ್ಲ ಇಳ್ದೋಗ್ಬಿಟ್ಟೈತೆ. ನೋಡೋಣ ಹೆಂಗೋ. ಆ್ಯಕ್ಚುಲಿ ಚಾಲೆಂಜ್ ಒಪ್ಕೊಳಕ್ಕೆ ಸ್ವಲ್ಪ ಕಷ್ಟನೇ, ಬಿಕಾಸ್ ನನಗೆ ಎಕ್ಸಾಮ್ ಇದೆ. ಸೊ ಐ ಹೋಪ್ ಫಾರ್ ದ ಬೆಸ್ಟ್ ಫಾರ್ ಟೇಕಿಂಗ್ ದ ಚಾಲೆಂಜ್. ಲೆಟ್ಸ್ ಡೂ ಇಟ್. ವಾಟ್ ನೆಕ್ಸ್ಟ್ ಅಂತ ನಂಗೆ ನಿಜ ಗೊತ್ತಿಲ್ಲ, ನಾನು ಏನೂ ಪ್ರಿಪೇರ್ ಆಗಿಲ್ಲ. ಸೊ ಮಾರ್ನಿಂಗ್ ಮಮ್ಮಿ ಪೂಜೆ ಮಾಡಬೇಕಂತೇಳಿದ್ದಕ್ಕೆ ಎದ್ದು ನೀಟಾಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಕೊಟ್ಟು ಮಲಗಬೇಕು ಗೈಸ್. ಸೀರಿಯಸ್ಲಿ ಲಿಟ್ರಲಿ ನಾನು ಫೇಸ್ ವಾಶ್ ಮಾಡೋಕ್ಕೂ ನಂಗೆ ಆಗ್ತಾಯಿಲ್ಲ, ನಿದ್ದೆ ಬರ್ತಾಯಿದೆ ತುಂಬಾ. ಒನ್ ಡೇ ಅಷ್ಟೇ ಗ್ಯಾಪ್ ಇದ್ದಿದ್ದು. ನಾನು 26th ಹೋಗಿದ್ದು, ಮತ್ತು 29th ಬಂದಿರೋದು. ಹೊರಗೆ ಹೋಗಿದ್ದೆ, ಮತ್ತು 30th ಅಷ್ಟೇ ಗ್ಯಾಪು, 31st ನೈಟ್ ಹೋಗಿದ್ದು. ಸೊ ಈ ಥರ ಆಯಿತು. ಅದರಿಂದಾಗಿ ನಿದ್ದೆ ಇಲ್ಲ. ಹೋಪ್ ಫಾರ್ ದಿ ಬೆಸ್ಟ್ ಫಾರ್ ಡೂಯಿಂಗ್ ದ ಚಾಲೆಂಜ್. ನೋಡೋಣ ಯಾವ ಥರ ನಡೆಯುತ್ತೆ ಚಾಲೆಂಜ್ ಅಂತ. ನಂಗೆ ಲಿಟ್ರಲಿ ಗೊತ್ತಿಲ್ಲ ಗೈಸ್, ಬಿಕಾಸ್ ನಾನು 2024ಅಲ್ಲಿ 6 months, ಲಾಸ್ಟ್ 6 months ಎವ್ವಿ ನಿದ್ದೆ ಮಾಡಿದ್ದೀನಿ. ಲೈಕ್ ನಾನು ಹೊರಗೆ ಹೋಗಿಲ್ಲ, ಒಂದು 6 months ನಾನು ಒಳಗೆ ಇದ್ದೀನಿ. ರೂಮ್ ಬಿಟ್ಟು ನಾನು ಹೊರಗೆ ಹೋಗಿಲ್ಲ. ಅಷ್ಟು ಜುಲೈಯಿಂದ ಡಿಸೆಂಬರ್ವರೆಗೂ ನಾನು ಹೊರಗೆ ಹೋಗಿಲ್ಲ. ಫುಲ್ ನಿದ್ದೆ. ಸೊ ನಂಗೆ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಇವಾಗ ಸಡನ್ನಾಗಿ ನಾನು ಕಮ್ಬ್ಯಾಕ್ ಆಗಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಕಷ್ಟ ಆಗೋದನ್ನೇ ಮಾಡೋದು ನನಗಿಷ್ಟ. ಸೊ ಲೆಟ್ಸ್ ಗೋ. ಯಾವ ಥರ ಇರುತ್ತೆ. ಫುಲ್ ನಿದ್ದೆ ಮಾಡ್ತಿದ್ದೀರಾ ಗೈಸ್? ಅವಳು ನಿದ್ದೆ ಮಾಡ್ತಿದ್ದಾಳೆ. ಸೊ ಮಾತಾಡೋ ಮೂಡಲ್ಲಿಲ್ಲ.
ಸೊ ನಾನು ಅಷ್ಟೇ ಮಲ್ಕೊಂಡಿದ್ದೆ. ಸಡನ್ನಾಗಿ ಅಯ್ಯೋ ಇವತ್ತು 1ನೇ ತಾರೀಕು, ನಾನು ವೀಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೆ, ಇವತ್ತಿಂದ ಕಮ್ಬ್ಯಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಂತ ಸಡನ್ನಾಗಿ ಮೈಂಡಿಗೆ ಬಂದು ಪಟ್ಟಂತ ಫೋನ್ ಎತ್ಕೊಂಡ್ರೆ ಚಾರ್ಜ್ ಇಲ್ಲ ಗೈಸ್. ಮತ್ತೆ ಚಾರ್ಜ್ ಹಾಕಿ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿ ಇಂಟ್ರಡಕ್ಷನ್ ಮಾಡಿದ್ದು. ಸೊ ಎಸ್, ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತ ನೋಡೋಣ. ಓನಾಯ್ತು ಪಾಪಗೆ? ನೀರು ಬೇಕಾ? ಏ ಬೇಕಾ? ಸೊ ಎಸ್, ನಾನು ಇವಾಗ ತಾನೇ ಎದ್ದೀನಿ. ಬಿಕಾಸ್ ನಾನು ಆರ್ವಿ ಮಲಗೋ ಟೈಮಲ್ಲಿ ಅಷ್ಟೇ ಗೈಸ್ ಮಲಗೋಕ್ಕಾಗೋದು. ಸೇಮ್ ಆರ್ವಿ ಯಾವ ಥರ ಅಂದರೆ ಲೈಕ್ ಬೇಬಿ ಥರನೇ. ಬಿಕಾಸ್ ಅವಳು ಎಷ್ಟೋರ್ಗು ಮಲಗಿರ್ತಾಳೆ ಅಷ್ಟೋರ್ಗು ಮಾತ್ರ ನಾನು ಮಲ್ಗೋಕ್ಕೆ ಸಾಧ್ಯ. ಅದಾದಮೇಲೆ ತುಂಬ ಆಟ ಆಡ್ತಾಳೆ ಗೈಸ್ ನನ್ನ ಮಗಳು. ಸೊ ಮಲ್ಗೋಕ್ಕೂ ಬಿಡಲ್ಲ, ನಮ್ಮನ್ನ ಕೂರೋಕ್ಕೂ ಬಿಡಲ್ಲ. ಈಗ ನೋಡಿ ಇಲ್ಲಿ ಹೆಂಗೆ ಆಡ್ತಿದ್ದಾಳೆ ಅಂತ. ಸೊ ಈ ಥರ ಅದಕ್ಕೇ ಜಸ್ಟ್ ಈಗ ಆಲ್ರೆಡಿ 5 ಆಗಿದೆ ಟೈಮು. ನಮ್ಮಮ್ಮ ಬರ್ತಾರೆ ಇನ್ನು 1/2 an hour. ಸೊ ಅಷ್ಟರಲ್ಲಿ ಎದ್ದು ನಾನು ಮಧ್ಯಾಹ್ನ ಟೈಮ್ ಊಟ ಮಾಡಿದ್ದಾಳೆ ಗೈಸ್. ಬಿಕಾಸ್ ಫುಲ್ ನಿದ್ದೆ ಮಾಡಿರ್ತೀನಿ. ಕಚ್ಚಬಾರ್ದು ಪುಟ್ಟು, ಕಚ್ಚಬಾರ್ದು. ಬಾ ಎತ್ಕೋತೀನಿ ಬಾ. ಓಕೆನಾ? ಓಕೆ ಓಕೆ. ಸೊ ನಾನು ಮಧ್ಯಾಹ್ನ ಟೈಮ್ ಊಟ ಮಾಡಿರಲ್ಲ, ಯಾವಾಗಲೂ ಅಷ್ಟೇ ಮಾಡಿರಲ್ಲ ಗೈಸ್. ಸೊ ನಮ್ಮಮ್ಮ ಬಂದು ಬೈತಾರೆ ಅನ್ನೋ ಕಾರಣಕ್ಕೆ 5 o'clock ಎದ್ದು ನಾನು ಒಂದೊಂದು ಟೈಮ್ ಊಟ ಮಾಡ್ತೀನಿ. ಸೊ ಎಸ್, ಇವಾಗ ಊಟ ಮಾಡಿಕೊಂಡು ಮತ್ತೆ ಬರ್ತೀನಿ ಗೈಸ್. ಆರ್ವಿ ಇಲ್ಲಿ ಬಾ ಇಲ್ಲಿ ಬಾ. ಸಿಟ್ ಆರ್ವಿ, ಸಿಟ್ ಮುದ್ದು, ಸಿಟ್. ಹಾಂ, ಐಫೈ ಅಮ್ಮ, ಐಫೈ ಆರ್ವಿ, ಐಫೈ. ಗುಡ್. ಹ್ಯಾಪಿ ನ್ಯೂ ಇಯರ್. ಆರ್ವಿ ಊಟ ಮಾಡಿರಲ್ಲ ಗೈಸ್, ಮಾರ್ನಿಂಗ್ ಹಾಕಿರೋದು. ಬಿಕಾಸ್ ನಾವು ಮಾರ್ನಿಂಗು ಜಸ್ಟ್ ಮೊಸರನ್ನ ಅಷ್ಟೇ ಹಾಕಿರ್ತೀನಿ. ಅಂದರೆ ಏನಾದರೂ ಕಟ್ ಮಾಡಿದ್ದಿದ್ರೆ ಅದನ್ನು ಸೇರಿಸಿ ಹಾಕ್ತೀನಿ, ಏನೂ ಇಲ್ಲ ಅಂತಿದ್ದರೆ ಹಂಗೆ ಮೊಸರನ್ನ ಹಾಕ್ಬಿಟ್ಬಿಟ್ಟಿರ್ತೀನಿ. ಸೊ ಇವತ್ತು ಏನೂ ಇರಲಿಲ್ಲ ಗೈಸ್, ಮಮ್ಮಿ ಏನೂ ಕಟ್ ಮಾಡಿಟ್ಟಿರಲಿಲ್ಲ. ಸೊ ನಾನು ಏನು ಹಾಕಕ್ಕೆ ಹೋಗಲಿಲ್ಲ, ಮಾರ್ನಿಂಗ್ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು. ಇವಾಗ ಅವಳು ಒಂಚೂರು ಮುಟ್ಟೆ ಇಲ್ಲ ಗೈಸ್. ಸೊ ಅವಳಿಗೋಸ್ಕರ ಅಂತ 1 ಬೀಟ್ರೋಟು 1 ಕ್ಯಾರೆಟ್ನ ಫುಲ್ಲು ಪುಟ್ಟದಾಗಿ ಕಟ್ ಮಾಡಿ ಇಟ್ಕೊತೀನಿ. ಇನ್ನೊಂದು ಹೊಸ ಐಟಮ್ ಏನಂದರೆ ನಾನು ಆರ್ವಿಗೆ ಕಂಡುಹಿಡಿದಿರೋದು ಮೊಸರನ್ನ ಜೊತೆ ಟೊಮೆಟೊದಲ್ಲಿರೋ ಸೀಡ್ಸ್ ಎಲ್ಲ ರಿಮೂವ್ ಮಾಡಿ ಅವಳಿಗೆ ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸ್ ಮಾಡಿ ಹಾಕ್ತೀನಿ. ತಿನ್ಕೊತಾಳೆ. ಊಟದ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊತಲ್ಲ ಗೈಸ್. ಬಿಕಾಸ್ ಸಿಡ್ಸುಗಳು ತಿನ್ನೋದೇ ಲೈಟ್ ಫುಡ್ಡು. ಸೊ ಅವಳು ತಿನ್ನಲಿ, ಎಷ್ಟು ತಿನ್ನೋಕ್ಕಾಗುತ್ತೋ ಅಷ್ಟು ತಿನ್ನೋಕ್ಕಾಗುತ್ತೆ. ಕ್ವೆಶನ್ಸ್ ಕೇಳ್ತಾ ಇದ್ದೀರಾ ಗೈಸ್. ನೀವು ಏನು ಓದ್ತಿರೋದು, ಯಾವ ಕಾಲೇಜು, ಏನು ತಗೊಂಡಿದ್ದೀರಾ, ಮತ್ತು MBA ಅಂತೆಲ್ಲ ಕೇಳ್ತೀರಾ. ಆ ಕೋರ್ಸ್ನ ತೊಗೊಂಡು ಇಷ್ಟು ಸ್ಟ್ರಗಲ್ ಮಾಡ್ತಾಯಿದ್ದೀನಿ ಅಂತೆಲ್ಲ ನಾನು ಮುಂದೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಅಂತ ಒಂದು ವ್ಲಾಗ್ ಮಾಡ್ತೀನಿ. ಕಟ್ಟಾಯಿತು ನೀಟಾಗಿ. ನಾನು ಇಷ್ಟು ಥರ ಪುಟ್ಟು ಅಂದರೆ ಒಂದೇ ಪುಟ್ಟು ಕ್ಯಾರೆಟು, ಒಂದೇ ಪುಟ್ಟು ಬೀಟ್ರೂಟು ನಾನು ಸ್ವಲ್ಪ ಅನ್ನದಲ್ಲಿ ಮಿಕ್ಸ್ ಮಾಡೋಣ, ಯಾವ ಥರ ತಿಂತಾಳೆ ಅಂತ ನೋಡೋಣ. ನಾನು ಮುಂಚೆನೇ ಹೇಳ್ದಂಗೆ ಮಾರ್ನಿಂಗ್ ಕಲಸಿಟ್ಟಿರೋದು ಒಂಚೂರು ತಿಂದಿಲ್ಲ ಮೊಸರನ್ನ. ಸೊ ನೋಡಿ ತಾಳೆ. ಸೊ ಅದರಿಂದಾಗಿ ಇವಾಗ ಇದೆ ಅನ್ನೋಕ್ಕೆ ಸ್ವಲ್ಪ ಕ್ಯಾರೆಟ್ ಅರ್ಧ ಮಾಡ್ತೀನಿ ಗೈಸ್. ನಾನು ಫುಲ್ಗೆ ಹಾಕಲ್ಲ. ಫಸ್ಟು ಇಷ್ಟಕ್ಕೆ ಅವಳಿಗೆ ಹಾಕಿ ಕೊಡ್ತೀನಿ. ಕಲಿಸಿಟ್ಟಿದ್ದೀನಿ. ಬಟ್ ಅವಳು ಲಿಟ್ರಲಿ ನೋಡಿ ಅವಳು ಏನು ಮಾಡ್ತಾಳೆ ಅಂತ ಅಂದರೆ ಫುಲ್ ಅನ್ನ ಸಪ್ರೇಟ್ ಮಾಡಿ ಬರೀ ಕ್ಯಾರೆಟ್ ತಿಂತಾಳೆ. ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲವ್ ಯು ಆಲ್. ಟೇಕ್ ಕೇರ್, ಬಾಯ್.